मैं हूं शिवानी। ಮಾರ್ಚ್ 3ರಿಂದ ನಡೆಯುವಂಥ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಮಾಡಬೇಕಾದ ಇವತ್ತು ರೈತ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಏನು ಹಿಂದೆ BJP ಸರ್ಕಾರ ಇವತ್ತು APMC ಕಾಯ್ದೆಯನ್ನು ತಂದಿತ್ತು, ಅದನ್ನು ತಿದ್ದುಪಡಿ ಮಾಡಿ ಮತ್ತು ಹಳೆಯ ಏನು APMC ಕಾಯ್ದೆ ಇತ್ತು ಅದನ್ನು ಮರುಸ್ಥಾಪಿಸಬೇಕು. ಮತ್ತು ಅದೇ ರೀತಿಯಲ್ಲಿ ಏನು ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳಂತೇಳಿ ಮಾಡಿದ್ದಾರೆ, ಅವುಗಳನ್ನು ರದ್ದುಗೊಳಿಸಿ ಮತ್ತು ಕಾರ್ಮಿಕರ ಪರವಾದ ಕಾನೂನುಗಳನ್ನು ತರಬೇಕು. ಈ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕರಿಗೆ ಏನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಮೇಲೆ ಏನು ಕೆಲಸವನ್ನು ಕೊಡಿಸ್ತಾ ಇದ್ದಾರೆ ಅದನ್ನು ರದ್ದುಗೊಳಿಸಿ ಕಾಯಮತಿಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದರೂ ಕೂಡ ಅವುಗಳನ್ನು ಇವತ್ತು ಹೊರಗುತ್ತಿಗೆ ಮೇಲೆ ಇವತ್ತು ತುಂಬುವುದರ ಜೊತೆಯಲ್ಲಿ ಇವತ್ತು ಅಲ್ಲಿ ನಡೆಯುವಂಥ ಕೆಲಸಗಳು ಒಂದು ಏನು ಬದ್ಧತೆ ಇಲ್ಲದೆ ಅಲ್ಲಿ ಸರಿಯಾದ ಕೆಲಸವನ್ನು ನಡೆಯುವುದಿಲ್ಲ. ಅದು ಅಲ್ಲದೆ ಇವತ್ತು ಕಾರ್ಮಿಕರಿಗೆ ಭದ್ರತೆ ಇಲ್ಲ. ಕಾರ್ಮಿಕರಿಗೆ ಇವತ್ತು 8,000, 9,000, 10,000ದಲ್ಲೇ ದುಡಿಸಿಕೊಳ್ಳುವುದರಲ್ಲದೆ ಅವರನ್ನು ಶೋಷಣೆ ಮಾಡಲು ಪ್ರಾರಂಭವಾಗಿದೆ. ಅದಕ್ಕಾಗಿ ಕಾಯಮತಿಯನ್ನು ಫಸ್ಟು ಈ ಒಂದು ಅಧಿವೇಶನದಲ್ಲಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡೋದ್ರ ನಿಟ್ಟಿನಲ್ಲಿ ಅಲ್ಲಿ ಚಿಂತನ ಮಂಥನ ಆಗಬೇಕು ಮತ್ತು APMC ಕಾಯ್ದೆಯನ್ನು ಕೂಡ ತಿದ್ದುಪಡಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ.